ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರರೇ, ದೇವಭಕ್ತರೇ, ಕ್ರಿಸ್ತನಲ್ಲಿ ದೇವರ ವಾಕ್ಯದ ಮೂಲಕವಾಗಿ ಆಳವಾಗಿ ಬೇರೂರುತ್ತಾ ದೇವರಿಂದ ಸಿಗುವಂಥ ಬಲವನ್ನು, ಸಮಾಧಾನವನ್ನು ಹೊಂದಿಕೊಂಡು ಇಹಲೋಕದ ಯಾತ್ರೆಯಲ್ಲಿ ಜಯಭರಿತ ಜೀವಿತವನ್ನು ಜೀವಿಸುತ್ತಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಈ ದಿನ ಯಾರೆಲ್ಲ ಈ ವಿಡಿಯೋನ ಆಯ್ಕೆ ಮಾಡಿಕೊಂಡು ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ಬಂದಿದ್ದೀರೋ ನಿಮ್ಮೆಲ್ಲರಿಗೂ ಆ ಪರಲೋಕದ ಅರಸನು, ರಾಜಾದಿರಾಜನೂ ಆಗಿರುವಂಥ ಯೇಸು ಕ್ರಿಸ್ತನ ಕೃಪೆಯು, ಸಮಾಧಾನವು, ಆಶೀರ್ವಾದ, ಆರೋಗ್ಯವು ಲಭಿಸಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವಜನರೇ, ದೇವರ ಶಕ್ತಿ ಅಗಮ್ಯವಾದದ್ದು, ಅತಿಶ್ರೇಷ್ಠವಾದದ್ದು, ಅತ್ಯಧಿಕವಾದದ್ದು. ಅದೇ ಸಮಯದಲ್ಲಿ ದುಷ್ಟನ ಶಕ್ತಿಯು ಕೂಡ ಇಹಲೋಕದಲ್ಲಿ ಉಂಟು. ಸೈತಾನನು ಇರುವುದು ನಿಜ, ಅಂದರೆ ದುಷ್ಟ ಶಕ್ತಿಗಳು ಇರುವುದು ನಿಜ. ಆದರೆ ಆ ದುಷ್ಟ ಶಕ್ತಿಗಳನ್ನು ಎದುರಿಸುವ, ಜಯಿಸುವ, ನಿಭಾಯಿಸುವ ವಿಧಾನಗಳು ತಿಳಿಯದೆ ನಾವು ಭಯಪಡುತ್ತೇವೆ, ಸೋತು ಹೋಗುತ್ತೇವೆ. ಆದರೆ ನಿಮಗೆಲ್ಲ ಗೊತ್ತಿದೆ, ಕರ್ತನ ಮೂಲಕವಾಗಿ ನಾವು ಎಲ್ಲವನ್ನ ಜಯಿಸುವುದಕ್ಕೆ ಸಾಧ್ಯವಿದೆ. ಹಾಗಾದರೆ ಇವತ್ತು ನಾವು ಧ್ಯಾನ ಮಾಡಿಕೊಳ್ಳಲಿಕ್ಕೆ ಹೋಗುತ್ತಾ ಇರುವಂಥ ವಿಚಾರಗಳನ್ನು ಸ್ವಲ್ಪ ಶ್ರದ್ಧೆಯಿಂದ ನೀವು ಕೊನೆಯವರೆಗೂ ಕೇಳಬೇಕೆಂದು ನಾನು ಬಯಸುವಂಥವನಾಗಿದ್ದೇನೆ. ಯಾಕೆಂದರೆ ಈ ಲೋಕದಲ್ಲಿ ಅಮಾವಾಸ್ಯೆಯಂಥ ದಿನಗಳನ್ನು, ಅಂಧಕಾರ ಕತ್ತಲೆಯ ದಿನಗಳನ್ನು, ದುಷ್ಟನಿಗೆ ಅಧಿಕ ಬಲವಿರುವ ಸಮಯಗಳನ್ನು ಜನರು ನಿಮಗೆ ತಿಳಿಸಿ ಭಯಪಡಿಸುತ್ತಾರೆ. ಸೂತಕ ಇದೆ ಅನ್ನುತ್ತಾರೆ, ಕೇಡಿದೆ ಅನ್ನುತ್ತಾರೆ. ಆದರೆ ಈ ದಿನ ನಾವು ಧ್ಯಾನ ಮಾಡುವ ವಿಚಾರ ದುಷ್ಟ ಶಕ್ತಿಗಳ ಮೇಲೆ ಜಯಿಸಲು, ಇಲ್ಲವೇ ಜಯ ಸಾಧಿಸಲು 7 ಬೈಬಲ್ ತತ್ವಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಬನ್ನಿ, ಹಾಗಾದರೆ ಒಂದೊಂದಾಗಿ ದೇವರ ವಾಕ್ಯದ ಮೂಲಕವಾಗಿ ನಮಗೆ ಹೇಗೆ ಜಯ ಸಾಧಿಸಲು ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳೋಣ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನೀವು ತೋರಿಸುತ್ತಿರುವ ಪ್ರೀತಿ, ಈ ಸೇವೆಯ ಕುರಿತು ನಿಮಗಿರುವ ಅಭಿಮಾನ, ಇದೆಲ್ಲದಕ್ಕಾಗಿ ನನ್ನ ಧನ್ಯವಾದ ಹೇಳುತ್ತೇನೆ. ನಿಮಗೆ ಇಷ್ಟವಾದರೆ ದಯಮಾಡಿ ಈ ಸೇವೆಯ ಮೇಲೆ ಅಭಿಮಾನ ಇದ್ದು ನಮ್ಮನ್ನು ಉತ್ತೇಜಿಸಬೇಕೆಂದಿದ್ದರೆ 15ನೇ ತಾರೀಕು ಆಗಸ್ಟ್ 15 ಒಂದು ದಿನದ ಕೂಟ 10 ಗಂಟೆಯಿಂದ 2 ಗಂಟೆಯ ತನಕ ಒಂದು ಒಳ್ಳೆಯ ಆರಾಧನೆ, ಪ್ರಾರ್ಥನೆಯ ಸಮಯವನ್ನು, ಬಿಡುಗಡೆಯ ದಿನವನ್ನು, ಸ್ವಾತಂತ್ರ್ಯದ ದಿನವನ್ನು ನಾವು ವಿಜಯಪುರ ದೇವನಹಳ್ಳಿ ತಾಲೂಕಲ್ಲಿ ಮೋಕ್ಷ ಮಾರ್ಗ ಆರಾಧನಾ ಕೇಂದ್ರದಲ್ಲಿ ನಾವು ಸೇರಿ ಬರಲಿಕ್ಕಿದ್ದೇವೆ. ದಯಮಾಡಿ ಸೇರಿ ಬನ್ನಿರಿ. ವರ್ಷಕ್ಕೆ 2 ಸಾರಿ ಇಲ್ಲಿ ಸೇರಿ ಬರಲಿಕ್ಕೆ ತೀರ್ಮಾನಿಸಿದ್ದೇವೆ. ಈಗ ನೀವು ಸೇರಿ ಬರಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾನೆ. ಹಾಗಾದರೆ ಬನ್ನಿ, ಮೊದಲ ವಿಷಯಕ್ಕೆ ನಾವು ಹೋಗೋಣ. ದುಷ್ಟ ಶಕ್ತಿಗಳ ಮೇಲೆ ಜಯ ಸಾಧಿಸಲು ಬೈಬಲ್ ನಮಗೆ ತೋರಿಸುವ ಮೊದಲನೆಯ ತತ್ವ ಏನಪ್ಪ ಅಂದರೆ, ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಡಿ. ಅಷ್ಟೇ, ದೇವರಿಗೆ ಒಪ್ಪಿಸಿಕೊಡಿ. ದೇವರು ಎಲ್ಲವನ್ನು ನೋಡಿಕೊಳ್ಳುತ್ತಾರೆ. ಹೌದು ದೇವಜನವೇ, ನಾವು ನಮ್ಮ ದಾರಿಯಲ್ಲಿ ಹೋಗುತ್ತೇನೆ, ನನಗೆ ಜ್ಞಾನ ಇದೆ, ಬುದ್ಧಿ ಇದೆ, ನಾನು ಮನುಷ್ಯರ ಹತ್ರ ಹೋಗುತ್ತೇನೆ, ನಾನು ಸ್ವಾಮೀಜಿಗಳ ಹತ್ರ ಹೋಗುತ್ತೇನೆ, ನಾನು ಅಲ್ಲಿ ಹೋಗುತ್ತೇನೆ, ಇಲ್ಲಿ ಹೋಗುತ್ತೇನೆ, ಇದ್ಯಾವುದೂ ಅಲ್ಲ. ದೇವರೇ ನಮಗೆ ಈ ದುಷ್ಟ ಶಕ್ತಿಗಳನ್ನು ಎದುರಿಸುವ ಬಲವನ್ನು ಕೊಟ್ಟಿದ್ದಾರೆ. ದೇವರ ವಾಕ್ಯವನ್ನು ಓದಿ ನೋಡಿರಿ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹಾಲೆಲೂಯ, ಕರ್ತನ ನಾಮಕ್ಕೆ ಸ್ತೋತ್ರ. ಈಗ ಯಾವುದೇ ಪಂದ್ಯವನ್ನು ನೋಡಿರಿ, ಮನುಷ್ಯರ ಮಧ್ಯದಲ್ಲಿರುವಂಥ ಆಟಗಳನ್ನು ನೋಡಿರಿ, ಇಲ್ಲವೇ ಕುದುರೆ ರೇಸನ್ನು ನೋಡಿರಿ, ಇಲ್ಲವೇ ಯಾವುದೇ ಕಾಳಗವನ್ನು ನೋಡಿರಿ, ಯಾವುದು ಜಯಿಸುತ್ತದೋ, ಯಾವುದು ಗೆಲ್ಲುತ್ತದೋ
ಅದರ ಕಡೆಗೆ ಬೆಟ್ಟನ್ನು ಕಟ್ತಾರೆ, ಅದರ ಕಡೆಗೆ ನಿಂತ್ಕೊಳ್ತಾರೆ. ಇದು ಜಯಿಸುತ್ತದೆ, ನಾನು ಇದರ ಕಡೆ ಇರುತ್ತೇನೆ, ಇವರ ಕಡೆ ಇರುತ್ತೇನೆ ಅಂದುಕೊಳ್ಳುತ್ತಾರೆ. ಹಾಗಾದರೆ ದುಷ್ಟನಿಗೆ ಸರಿಯಾಗಿ ಎದುರು ಅಂದರೆ ವಿರೋಧಿ ಅಂದರೆ ದೇವರು, ಹೌದಲ್ವಾ? ದೇವರು ದುಷ್ಟನನ್ನು ಎದುರಿಸಲಿಕ್ಕೆ, ಜಯಿಸಲಿಕ್ಕೆ ಅಧಿಕಾರ ಉಂಟು. ಹಾಗಾದರೆ ಎರಡು ಇರುವುದು ನಿಜ, ದೇವರು ದುಷ್ಟನು ಇರುವುದು ನಿಜ. ದುಷ್ಟನ ಕಡೆಗೆ ನಾವು ಹೋಗಬಾರದು. ಹಾಗಾದರೆ ನಾವು ಯಾರ ಕಡೆಗೆ ಇರಬೇಕು? ದೇವರ ಕಡೆಗೆ ಇರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದೆ, ಈಗಿರಲಾಗಿ ದೇವರಿಗೆ ಒಳಗಾಗಿರಿ ಅಂತ ಹೇಳುತ್ತದೆ. ಇಂಗ್ಲೀಷಲ್ಲಿ ಹೇಳುವುದಾದರೆ ಸಬ್ಮಿಟ್ ಟು ಗಾಡ್ ಅಂತ ಹೇಳುತ್ತದೆ. ಅಂದರೆ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡಿರಿ, ದೇವರ ಕೈಯಲ್ಲಿ ಸಮರ್ಪಿಸಿರಿ, ಸೈತಾನನನ್ನು ಎದುರಿಸಿರಿ. ಜಯಿಸುವುದು ದೇವರ ಶಕ್ತಿ, ದುಷ್ಟನ ಶಕ್ತಿ ಅಲ್ಲ. ಹಾಗಾದರೆ ನಾವು ದೇವರ ಪರವಾಗಿ ನಿಂತುಕೊಳ್ಳಬೇಕು. ಅನೇಕ ಜನರು ಈ ಲೋಕದಲ್ಲಿ ಭಯಪಡಿಸುವುದನ್ನೇ ಈಗಲೂ ನಂಬುತ್ತಾ ಇದ್ದಾರೆ. ಹೌದು ಹೌದು, ದುಷ್ಟನು ಬಂದುಬಿಡುತ್ತಾನೆ, ನಿಮಗೂ ನಿಮ್ಮ ಮಕ್ಕಳಿಗೆ ಕೇಡಾಗ್ಬಿಡುತ್ತದೆ, ಆ ಶಾಪ, ಈ ಶಾಪ, ಅಂಧಕಾರ ಶಾಪ, ಅಮಾವಾಸ್ಯೆ ಶಾಪ ಎಲ್ಲ ಬಂದ್ಬಿಡುತ್ತೆ ಅಂತ ಕೆಲವು ಪಾಸ್ಟ್ರುಗಳು ಕೂಡ ಇನ್ನೂ ಭಯಪಡಿಸುತ್ತಲೇ ಇದ್ದಾರೆ. ವಿಶ್ವಾಸಿಗಳನ್ನು ಅಮಾವಾಸ್ಯೆ ಪ್ರಾರ್ಥನೆಗೆ ಬನ್ನಿ, ಇಲ್ಲ ಅಂದರೆ ಅಂಧಕಾರ ಶಕ್ತಿ ಸೈತಾನನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆವರಿಸಿಕೊಂಡು ಬಿಡುತ್ತಾನೆ ಅಂತ ಹೇಳುತ್ತಾರೆ. ದೇವಜನವೇ, ಸೈತಾನನಿಗೆ ನಾವು ಭಯಪಡಬೇಕಾಗಿಲ್ಲ, ಅವನನ್ನು ಎದುರಿಸಬೇಕು. ಹಾಗಾದರೆ ನಾವು ಭಯಪಟ್ಟರೆ ಅವನಿನ್ನೂ ಶಕ್ತಿವಂತನಾಗುತ್ತಾನೆ. ಹಾಗಾದರೆ ನಾವು ಇಲ್ಲಿ ಹೇಳಿದ ಪ್ರಕಾರವಾಗಿ ಆ ದುಷ್ಟನನ್ನು ಎದುರಿಸಲಿಕ್ಕಿರುವ ಒಂದೇ ಒಂದು ತತ್ವ ಏನೆಂದರೆ ದೇವರಿಗೆ ಒಳಗಾಗುವುದು ಅಷ್ಟೇ. ಮನುಷ್ಯರು ಏನು ಹೇಳಿದ್ರೂ ನಂಬ್ತಾರೆ. ಓ, ನಿಮಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ, ನಿಮಗೆ ಸರ್ಪದೋಷ ಇದೆ, ನಿಮ್ಮ ವಿರುದ್ಧವಾಗಿ ಬಿಲ್ಲಿ ಶೂನ್ಯ ಮಾಡಿಸಿದ್ದಾರೆ, ನಿಮ್ಮ ವಿರೋಧವಾಗಿ ಎತ್ತಿಕಟ್ಟಿದ್ದಾರೆ, ಓ ಅಂಧಕಾರ ಶಕ್ತಿ ಇದೆ, ಸೈತಾನನ ಕಾರ್ಯ ಇದೆ ಅಂದರೆ ಅಯ್ಯಯ್ಯೋ ಇರ್ಬೋದೇನೋ, ಅಯ್ಯಯ್ಯೋ ಇರ್ಬೋದೇನೋ, ಅಯ್ಯಯ್ಯೋ ಇರ್ಬೋದೇನೋ ಭಯಪಟ್ಟು ನಾವು ಹಾಗೇ ಹೋಗ್ತಾ ಇರುತ್ತೇವೆ. ಒಂದು ಯಾವಾಗ ನಾವು ದೇವರ ಕಡೆಗೆ ಬರುತ್ತೇವೋ ದುಷ್ಟನು ಆಟೋಮೆಟಿಕ್ಕಾಗಿ ತನ್ನ ಬಲವನ್ನು ಕಳೆದುಕೊಳ್ಳುತ್ತಾನೆ. ನಾವು ಅವನನ್ನೇ ಸ್ಮರಿಸಿ ಅವನಿಗೆ ಹೆಚ್ಚು ಬಲ ಇದೆ, ಅವನಿಗೆ ಎಲ್ಲ ಸಾಧ್ಯ ಇದೆ ಅಂದುಕೊಂಡರೆ ನಾವು ಬಲಹೀನರಾಗಿ ಹೋಗ್ತೇವೆ. ಇದು ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳುತ್ತಾ ಇದೆ. ನೀವು ಈ ದುಷ್ಟ ಶಕ್ತಿಗಳ ಮೇಲೆ ಜಯ ಸಾಧಿಸಬೇಕಾದರೆ ದೇವರಿಗೆ ಒಳಗಾಗಬೇಕು. ಯು ಸಬ್ಮಿಟ್ ಟು ಗಾಡ್ ಅಂತ ಹೇಳ್ತಾ ಇದೆ. ನಾವು ಮುಂದಕ್ಕೆ ಹೋಗೋಣ. ಆಗ ಅವನೇನು ಮಾಡ್ತಾನಂತೆ, ನಮ್ಮನ್ನು ಬಿಟ್ಟು ಓಡಿ ಹೋಗುವನು. ಜಯವೀರನಾದಂಥ ಯೇಸು ಕ್ರಿಸ್ತನ ಕಡೆಗೆ, ನಮಗಾಗಿ ರಕ್ತವನ್ನು ಸುರಿಸಿ ಜಯವನ್ನು ಕೊಡುವ ಕರ್ತನ ಕಡೆಗೆ, ಈಗಾಗಲೇ ಸೈತಾನನ ತಲೆಯನ್ನು ಜಜ್ಜಿರುವಂಥ ಯೇಸುವಿನ ಕಡೆಗೆ ನಾವು ಬಂದರೆ ಸೈತಾನನು ಭಯಪಟ್ಟು ಓಡುವನು. ಆದರೆ ನಾವು ಯೇಸುವಿಗೆ ಒಳಗಾಗುವುದಿಲ್ಲ, ಸೈತಾನನಿಗೆ ಭಯಪಟ್ಟು ಓ ಅಲ್ಲೇನು ಮಾಡ್ತಾರೋ, ಇವರೇನು ಮಾಡಿದಾರೋ, ಅವರೇನು ಮಾಡ್ತಾರೋ, ಸೈತಾನೇನು ಮಾಡ್ತಾನೋ, ಅಂಧಕಾರ ಏನು ಮಾಡುತ್ತೋ, ಭಯಪಡುವುದನ್ನು ಮೊದಲು ನಿಲ್ಲಿಸಿರಿ. ನಿಮ್ಮನ್ನು ಯಾರಾದರೂ ಆ ರೀತಿಯಾಗಿ ಭಯಪಡಿಸುತ್ತಿದ್ದರೆ ತೀರ್ಮಾನ ನಿಮ್ಮದು ಬಿಡಿ. ಅವರು ಭಯಪಡಿಸ್ತಾನೇ ಇರ್ತಾರೆ. ಲೋಕದ ಜನ ನೋಡಿ, ನೀವು ಮನೆ ಹಿಂಗೆ ಕಟ್ಟಬೇಕು, ಕಿಟಕಿ ಇಲ್ಲಿಡಬೇಕು, ಬಾಗಿಲು ಹಿಂಗೆ ನಿಲ್ಲಿಸ್ಬೇಕು, ಬಟ್ಟೆ ಇಲ್ಲಿ ತಗಲಾಕಬೇಕು, ಪರಕೆ ಹಿಂಗಿಡಬೇಕು, ಚಪ್ಪಲಿ ಅಲ್ಲಿ ಬಿಡಬೇಕು ಅಲ್ವಾ, ಗಿಡ ಆ ಗಿಡ ಇಲ್ಲಾಕಬಾರ್ದು, ಈ ಗಿಡ ಇಲ್ಲಾಕಬಾರ್ದು, ಇದನ್ನು ಹೇಳುವಾಗ ಭಯಪಡ್ತಾ ಇರ್ತೇವೆ. ಓ ತಪ್ಪೇನೋ, ಇದು ತಪ್ಪೇನೋ. ಕೆಲವು ಪಾಸ್ಟ್ರುಗಳು ಕೂಡ ಸೇಮ್ ಮಾಡ್ತಾ ಇರ್ತಾರೆ ಅಲ್ವಾ. ಈ ಪೂಜಾರಿಗಳು, ಪುರೋಹಿತರು ಹೇಳ್ಕೊಟ್ಟು ಭಯಪಡಿಸುವ ರೀತಿಯಲ್ಲಿ ಪಾಸ್ಟ್ರುಗಳು ಕೂಡ, ಓ ಅದು ನೋಡಿ ಹಿಂಗಿದೆ, ಇದು ನೋಡಿ ಹಿಂಗಿದೆ, ಅದು ಹಂಗಿದೆ, ಅದಕ್ಕೆ ಹಿಂಗಾಗಿದೆ, ಹಿಂಗಿದ್ದೀರಾ, ಹಂಗಾಗಿದೆ. ಯಾಕ್ರಿ? ದೇವರು ನಮ್ಮ ಪರವಾಗಿರುವಾಗ ಸೈತಾನನಿಗೆ ಯಾಕೆ ಭಯಪಡಬೇಕು? ನಾವು ನಮ್ಮಲ್ಲಿರುವಾತನು ಲೋಕದಲ್ಲಿರುವಾತವನಿಗಿಂತ ಹೆಚ್ಚಿನವನಲ್ಲವೇ? ನಮಗೆ ಜಯ ಸಿಗುವುದಿಲ್ವಾ? ದೇವರು ಜಯ ಕೊಡೋದಿಲ್ವಾ? ಕೊಡುತ್ತಾರೆ. ಮೊದಲನೇದು ಸಬ್ಮಿಟ್ ಟು ಗಾಡ್. ದೇವರಿಗೆ ನಿಮ್ಮನ್ನು ಒಪ್ಪಿಸಿರಿ, ದೇವರಿಗೆ ಒಳಗಾಗಿರಿ. ಬನ್ನಿ ಹಾಗಾದರೆ ಎರಡನೇದಾಗಿ ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲಿರಿ. ನೋಡ್ರಿ, ಯಾವುದೇ ಒಂದು ಕಳೆದ ದಿನದಲ್ಲಿ ಒಂದು ವಿಡಿಯೋ ಹಾಕಿದ್ದೆ ನಾನು. ಒಂದು ಆನೆ ಹಾಗೆ ಅವ್ರನ್ನ ಇಬ್ಬರನ್ನ ನೋಡಿ ಬರ್ತದೆ.
ಆದರೆ ಅವರಿಬ್ಬರು ದೃಢವಾಗಿ ನಿಂತುಕೊಳ್ಳುತ್ತಾರೆ. ಆ ದೊಡ್ಡ ಆನೆ ಆ ಇಬ್ಬರನ್ನು ನೋಡಿ ಹಾಗೇ ಹಿಂದಕ್ಕೆ ಹೋಗ್ಬಿಡುತ್ತದೆ. ಅದೇ ಅವರು ಭಯಪಟ್ಟು ಓಡೋಕ್ಕೆ ಪ್ರಾರಂಭಿಸಿದರೆ ಖಂಡಿತ ಅವರನ್ನು ಬಿಡ್ತಾ ಇರಲಿಲ್ಲ. ಸೈತಾನನು ಕೂಡ ಹಾಗೇನೆ. ನಾವು ಕ್ರಿಸ್ತನಲ್ಲಿ ದೃಢವಾಗಿ ನಿಂತರೆ ಸೈತಾನನು ನಮ್ಮ ವಿರೋಧವಾಗಿ ಬರಲಿಕ್ಕೆ ಭಯಪಡುತ್ತಾನೆ. ಆದರೆ ಎಲ್ಲಿಯವರೆಗೂ ನಾವು ಅಂಧಕಾರಕ್ಕೂ ಸೈತಾನನಿಗೂ ದುಷ್ಟಶಕ್ತಿಗಳಿಗೂ ಭಯಪಡುತ್ತಿರುತ್ತೇವೋ ಭಯ ಕಾಡ್ತಾ ಇರುತ್ತದೆ. ಒಂದು ಉದಾಹರಣೆ ಹೇಳುತ್ತಾನೆ. ಕೆಲವು ವ್ಯಕ್ತಿಗಳು ಹೋಗಿ ಸಮಾಧಿಗಳ ಹತ್ರನೇ ಕೂತ್ಕೊಳ್ತಾರೆ, ಸಮಾಧಿಗಳ ಮೇಲೆ ಮಲ್ಕೊಳ್ತಾರೆ. ಅವರಿಗೆ ಯಾವ ಭಯವೂ ಇರೋದಿಲ್ಲ. ಆದರೆ ನಮಗೆ ಕೆಲವರಿಗೆ ಮನೆ ಬಿಟ್ಟು ಆಚೆ ಹೋಗೋಕ್ಕಾಗಲ್ಲ. ಹಾಗಾದರೆ ಅವರಿಗೆ ದೆವ್ವಗಳೇನೂ ಮಾಡಲ್ಲ, ದುಷ್ಟಶಕ್ತಿಗಳೇನೂ ಮಾಡಲ್ಲ, ನಮಗೆ ಮಾಡ್ತವ? ಅದರರ್ಥ ನಾವು ಅವುಗಳಿಗೆ ಭಯಪಡ್ತಾ ಇದ್ದೇವೆ. ಕೆಲವರು ಗಂಡಸರು ನಿರ್ಭಯವಾಗಿ ಓಡಾಡ್ತಾ ಇರ್ತಾರೆ, ಕತ್ತಲಲ್ಲೇ ಇರ್ತಾರೆ. ಯಾಕೆ ಭಯ ಆಗಲ್ಲ? ಯಾಕೆಂದರೆ ಅವರು ಧೈರ್ಯವಾಗಿದ್ದಾರೆ. ಅದೇ ರೀತಿಯಲ್ಲಿ ಕ್ರಿಸ್ತನಲ್ಲಿ ನಾವು ದೃಢವಾಗಿ ನಿಂತರೆ ದುಷ್ಟನು ನಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೇ ಭಯಪಟ್ಟರೆ ಇನ್ನೂ ಭಯ ಆಗೋಗುತ್ತೆ. ನೋಡಿ, ವಾಕ್ಯ ಹೇಳುತ್ತದೆ ಎಫೆಸ ಪತ್ರಿಕೆ 6ನೇ ಅಧ್ಯಾಯದ 10 ಮತ್ತು 11ನೇ ವಾಕ್ಯದಲ್ಲಿ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿರೋ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಇಲ್ಲಿ ಹೇಳ್ತಾ ಇದೆ, ನೀವೇನು ಮಾಡಿರಿ? ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಕ್ರಿಸ್ತನನ್ನು ನಂಬುವುದು ಮಾತ್ರ ಸಾಲದು. ಕ್ರಿಸ್ತನ ವಾಕ್ಯಗಳಲ್ಲಿರುವ ಬಲವನ್ನು ಹಿಡಿದುಕೊಂಡು ದೃಢವಾಗಿ ನಿಂತುಕೊಳ್ಳಬೇಕು. ಹೌದು, ಶೋಧನೆಗಳು ಬರುತ್ತವೆ. ಅನೇಕರು ಹೇಳ್ತಾರೆ, ಕೆಲವು ಕಡೆ ನೀವು ಚರ್ಚ್ಗಳಿಗೆ ಹೋಗಿದ್ದೀರಾ, ಓದೋರಿಗೆಲ್ಲ ಹೇಳ್ತಾರೆ ಚರ್ಚಿಗೆ ಬಂದರೆ ಸಾಕು, ನಿಮ್ಮವರು ಯಾರೋ ನಿಮಗೆ ಮಾಟ ಮಂತ್ರ ಮಾಡಿಸಿದ್ದಾರೆ, ನಿಮ್ಮ ಮೇಲೆ ಬಹಳ ದಿನಗಳಿಂದ ಸರ್ಪದೋಷ ಇದೆ, ನಿಮ್ಮ ಮೇಲೆ ಈ ಥರ ಶಾಪ ಇದೆ, ನಿಮ್ಮ ವಿರುದ್ಧವಾಗಿ ಏನೋ ಮಾಡಿಸಿಟ್ಟಿದ್ದಾರೆ. ಈ ಥರ ಭಯಪಡಿಸುವ ಮಾತುಗಳನ್ನೇ ನಾವು ನೋಡ್ತೇವೆ. ಆಶ್ಚರ್ಯ ಏನಂದರೆ, ನಾನು ಹೋದರೂ ನನಗೂ ಅದೇ ಮಾತು ಹೇಳ್ತಾರೆ. ಸರ್, ನಿಮ್ಮ ವಿರೋಧವಾಗಿ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಲ್ವಾ? ಅವರು ನನಗೆ ಗೊತ್ತಿದ್ದರೆ ಹೇಳಲ್ಲ, ನನಗೆ ಗೊತ್ತಿಲ್ಲ ಅಂದರೆ ನನಗೂ ಹೇಳ್ಬಿಡ್ತಾರೆ. ನಮಗೇನು ಶತ್ರುಗಳೇನು ಕಡಿಮೆನಾ? ನಮಗೂ ಮಾಡಿಸ್ಬೋದು. ಆದರೆ ನಾವು ದೃಢವಾಗಿ ಧೈರ್ಯವಾಗಿ ದೇವರಲ್ಲಿ ನಿಲ್ಲಬೇಕು. ಅದೇ ದುಷ್ಟನನ್ನು ಎದುರಿಸುವ ತಂತ್ರ. ಕರ್ತನಲ್ಲಿ ಹೇಳ್ತದೆ, ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಇದೇ ಸೈತಾನನನ್ನು ದುಷ್ಟಶಕ್ತಿಯನ್ನು ಎದುರಿಸಲಿಕ್ಕಿರುವ ಒಂದು ತತ್ವ. ಎರಡನೇದಾಗಿ. ಮೂರನೇದಾಗಿ ನಾವು ನೋಡುತ್ತಾ ಇದ್ದೇವೆ, ದೇವರ ವಾಕ್ಯವನ್ನು ತಿಳಿದುಕೊಳ್ಳಿ ಮತ್ತು ಬಳಸಿ. ದೇವರ ವಾಕ್ಯ ಏನಿದೆಯಲ್ವ, ಅದು ಖಡ್ಗದ ರೀತಿಯಲ್ಲಿ, ಅದು ಶಕ್ತಿ ಉಳ್ಳದ್ದು, ಅಧಿಕಾರವುಳ್ಳದ್ದು. ದೇವರ ವಾಕ್ಯವನ್ನು ಯೇಸು ಸ್ವಾಮಿ ವಿರೋಧವಾಗಿ ದುಷ್ಟನು ಸೈತಾನನು ಬಂದು ಶೋಧಿಸುವಾಗ ಯೇಸು ಸ್ವಾಮಿ ಉಪಯೋಗಿಸಿದ್ದು ದೇವರ ವಾಕ್ಯವನ್ನು ಅಲ್ವಾ? ಪ್ರತಿ ಸಾರಿ ಅವನೊಂದು ಪ್ರಶ್ನೆ ಕೇಳುವಾಗ ಯೇಸು ಸ್ವಾಮಿ ಅದಕ್ಕೆ ವಾಕ್ಯದ ಮೂಲಕವಾಗಿ ಉತ್ತರವನ್ನು ಕೊಟ್ಟರು. ಹಾಗಾದರೆ ಈ ದುಷ್ಟಶಕ್ತಿಗಳ ಮೇಲೆ ಜಯ ಸಾಧಿಸಬೇಕಾದರೆ ದೇವರ ವಾಕ್ಯವೆಂಬ ಆಯುಧ ಅತ್ಯಗತ್ಯವಾಗಿದೆ. ನಿಮ್ಮ ಮನೆಯಲ್ಲಿ ವಾಕ್ಯ ಇದೆಯಾ? ಇಲ್ಲ ಅಂದರೆ ಸೈತಾನನ ಥರದ ಚಿತ್ರಗಳಿದಾವ? ಯಾವುದು ನಿಮ್ಮ ಹತ್ರ ಇದೆ? ದೇವರ ವಾಕ್ಯದ ಶಕ್ತಿ ಬಹಳ ಬಹಳ ಮುಖ್ಯ. ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ದೇವರ ವಾಕ್ಯ ಓಡ್ತಾ ಇರಬೇಕು, ಸ್ತುತಿಗೀತೆಗಳು ಓಡ್ತಾ ಇರಬೇಕು, ಅವು ನಿಮ್ಮ ಮನಗಳಿಗೆ ಮುಟ್ಟುತ್ತಿರಬೇಕು. ಸೈತಾನನು ಯಾವ ಶಬ್ದ ಮಾಡಲಿ, ಸಂಬಂಧಗಳಲ್ಲಿ ಬಿರುಕು ತರಲಿ, ಶರೀರದಲ್ಲಿ ಅನಾರೋಗ್ಯ ತರಲಿ, ಹಣಕಾಸಿನಲ್ಲಿ ಕೊರತೆ ತರಲಿ, ನಾವು ಹೇಳುತ್ತೇವೆ, ನನ್ನ ದೇವರು ತನ್ನ ಐಶ್ವರ್ಯದ ಪ್ರಭಾವಕ್ಕೆ ತಕ್ಕಂತೆ ನನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುತ್ತಾನೆ. ರೋಮ 8:28 ಹೇಳ್ತದೆ, ಆತನ ನೀಗಿಸುತ್ತಾನೆ, ನನ್ನ ಕೊರತೆಗಳನ್ನು ನೀಗಿಸುತ್ತಾನೆ. ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಆತನು ಎಲ್ಲ ಒಳ್ಳೆಯದೇ ಮಾಡ್ತಾನೆ. ನಾನು ಯೇಸುವನ್ನು ಪ್ರೀತಿಸ್ತೇನೆ, ನನಗೆ ದೇವರು ಎಲ್ಲ ಒಳ್ಳೆಯದನ್ನೇ
ಮಾಡಿಕೊಡುತ್ತಾನೆ. ನೋಡಿದ್ರೆ ದೇವರ ವಾಕ್ಯ ಅರಿತವರಾಗಿದ್ದರೆ ಖಂಡಿತವಾಗಿ ಈ ರೀತಿಯಾಗಿ ನಾವು ದೃಢವಾಗಿ ಧೈರ್ಯವಾಗಿ ಹೇಳಬಹುದು. ಅದು ದೇವರು ನಮಗೆ ಕೊಟ್ಟಿರುವ ದುಷ್ಟ ಶಕ್ತಿಗಳನ್ನು ಎದುರಿಸಲಿಕ್ಕೆ ಕೊಟ್ಟಿರುವಂಥ ಆಯುಧ ತತ್ವಗಳದು. ಒಂದು ದೇವರ ವಾಕ್ಯ ಹೇಳುತ್ತದೆ, ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಬಿಡಿ. ಎರಡನೇದಾಗಿ ಹೇಳ್ತಾ ಇದೆ, ದೃಢವಾಗಿ ಕ್ರಿಸ್ತನಲ್ಲಿ ನಿಂತುಕೊಳ್ಳಿ. ಮೂರನೇದಾಗಿ ಹೇಳ್ತಾ ಇದೆ, ದೇವರ ವಾಕ್ಯವನ್ನು ತಿಳಿದುಕೊಳ್ಳಿ ಮತ್ತು ಬಳಸಿರಿ ಅಂತ ಕೂಡ ಹೇಳ್ತಾ ಇದೆ. ಇದಕ್ಕೆ ಆಧಾರವಾಗಿ ಎಪೇಸ ಅದರ 6ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ, ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಯಾರು ಕೊಡುವ? ಪವಿತ್ರಾತ್ಮನು ಕೊಡುವ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಆ ಕತ್ತಿ ಡಬಲ್ ಎಡ್ಜಡ್ ಸ್ವಾರ್ಡ್, ಇಬ್ಬಾಯಿ ಕತ್ತಿ. ದುಷ್ಟನಿಗಾಗಲಿ ನಮಗಾಗಲಿ ಅದು ಬಹಳ ಹದವಾದದ್ದು. ಪ್ರೀತಿಯ ದೇವಜನವೇ, ಈ ವಾಕ್ಯವನ್ನು ಆಲಿಸುತ್ತಿರುವವರ ದುಷ್ಟ ಶಕ್ತಿಗಳನ್ನು ನಾವು ಎದುರಿಸಬೇಕಾದರೆ ನಾವು ದೇವರ ವಾಕ್ಯವನ್ನು ಏನು ಮಾಡಬೇಕಂತ ಹೇಳ್ತದೆ? ತಿಳಿದುಕೊಳ್ಳಬೇಕು ಮತ್ತು ಬಳಸಬೇಕು. ತಿಳಿದುಕೊಳ್ಳಬೇಕಾದರೆ ನಮಗೆ ಗೊತ್ತಿರಬೇಕಲ್ವ ಯಾವ ವಾಕ್ಯ ಯಾವ ಪರಿಸ್ಥಿತಿಗೆ ಯಾವ ಸಂದರ್ಭಕ್ಕೆ. ಅದಕ್ಕೆ ಅನೇಕ ವಾಕ್ಯಗಳನ್ನು ನಾವು ನಿಮಗೆ ಕೊಡಬೇಕೆಂದು ಆಸೆ ಪಡುತ್ತೇವೆ. ಯಾವ ಪರಿಸ್ಥಿತಿಗೆ ಯಾವ ವಾಕ್ಯಗಳು ಮುಖ್ಯ ಅವುಗಳನ್ನು ಕಂಠಪಾಠ ಮಾಡಿರಿ, ಆ ವಾಕ್ಯಗಳನ್ನು ಹೃದಯದಲ್ಲಿ ಇಟ್ಟುಕೊಳ್ಳ್ರಿ. ಅಂತಹ ಪರಿಸ್ಥಿತಿ ಬಂದಾಗ ಉಪಯೋಗಿಸಿರಿ, ಜಯವನ್ನು ಹೊಂದುವಿರಿ. ದೇವರ ವಾಕ್ಯ ಹೇಳುತ್ತದೆ, ಜಯವನ್ನು ಕೊಡುವುದು ದೇವರ ವಾಕ್ಯ. ಯೇಸು ಸ್ವಾಮಿ ದುಷ್ಟ ಶಕ್ತಿ ಸೈತಾನನನ್ನು ಎದುರಿಸಲಿಕ್ಕೆ ದೇವರ ವಾಕ್ಯವನ್ನು ಉಪಯೋಗಿಸಿದ್ದನ್ನು ನಾವು ನೋಡ್ತಾ ಇದ್ದೇವೆ. 4ನೇದಾಗಿ ಪವಿತ್ರ ಜೀವನವನ್ನು ನಡೆಸಿರಿ. ಪವಿತ್ರ ಜೀವಿತವನ್ನು ಜೀವಿಸಿರಿ. ಲಿವ್ ಎ ಹೋಲಿ ಲೈಫ್. ನೀವು ಪವಿತ್ರ ಜೀವಿತವನ್ನು ಜೀವಿಸಬೇಕು. ನೋಡಿ, ನಾವು ನಮ್ಮ ಇಷ್ಟಾನುಸಾರ ಜೀವಿತ ಮಾಡ್ತಾ ಇದ್ದರೆ ದುಷ್ಟನಿಗೆ ಅವಕಾಶ ಕೊಟ್ಟ ಹಾಗೆ ಆಗುತ್ತದೆ ಅಲ್ವಾ? ನಾವು ಪಾಪ ಮಾಡ್ತಾ ಇದ್ದರೆ ನಾವು ದುಷ್ಟನ ಮಕ್ಕಳೇ ಹೊರತು ದೇವರ ಮಕ್ಕಳಲ್ಲ. ಹಾಗಾದರೆ ನಾವು ದುಷ್ಟ ಶಕ್ತಿಗಳನ್ನು ಎದುರಿಸಲಿಕ್ಕಿರುವಂಥ ಒಂದು ಮಾರ್ಗವೇನೆಂದರೆ, ನಾವು ಹೆಚ್ಚಲ್ಲ ನಾವು ಪಾಪಕ್ಕೆ ಅವಕಾಶ ಕೊಡಲೇಬಾರದು. ಸ್ವಲ್ಪ ಪಾಪ, ಸಣ್ಣ ಪಾಪ, ಈ ಒಂದು ಸಾರಿಗೆ ಪರವಾಗಿಲ್ಲ ಬಿಡು, ಎಲ್ಲರೂ ಮಾಡ್ತಾ ಇದ್ದಾರೆ, ಎಲ್ಲ ವಿಶ್ವಾಸಿಗಳು ಮಾಡ್ತಾ ಇದ್ದಾರೆ, ಪಾಸ್ಟ್ರೇ ಮಾಡ್ತಾ ಇದ್ದಾರೆ, ಇದ್ಯಾವುದೂ ಅಲ್ಲ. ನಿಮ್ಮ ಮಾದರಿ ಪಾಸ್ಟ್ರ್ ಅಲ್ಲ, ನಿಮ್ಮ ಮಾದರಿ ನಿಮ್ಮ ಅಕ್ಕಪಕ್ಕದ ವಿಶ್ವಾಸಿಗಳಲ್ಲ, ನಿಮ್ಮ ಮಾದರಿ ಯಾರೋ ಪರಿಶುದ್ಧ ಮನುಷ್ಯರಲ್ಲ. ನಿಮ್ಮ ಮಾದರಿ ಕ್ರಿಸ್ತ ಯೇಸುವು. ಆತನನ್ನು ಮಾದರಿ ತೆಗೆದುಕೊಳ್ಳಬೇಕೆ ಹೊರತು ಮತ್ಯಾರನ್ನು ನಾವು ಮಾದರಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಪೌಲನು ಹೇಳುತ್ತಾ ಇದ್ದಾನೆ, ಕ್ರಿಸ್ತನನ್ನು ನಾನು ಅನುಸರಿಸುವಂತೆ ನನ್ನನ್ನು ಅನುಸರಿಸಿರಿ. ಅವನು ನನ್ನನ್ನು ಅನುಸರಿಸಿರಿ ಅಂತ ಹೇಳ್ತಾ ಇಲ್ಲ. ನಾನು ಹೇಗೆ ಕ್ರಿಸ್ತನನ್ನು ಅನುಸರಿಸ್ತಾ ಇದ್ದೀನೋ ಹಾಗೆ ನೀವು ಅನುಸರಿಸಿರಿ ನನ್ನನ್ನು. ನಾನು ನೀವು ಸೇರಿ ಕ್ರಿಸ್ತನನ್ನು ಅನುಸರಿಸೋಣ. ನಂದೇನು ಮಾಡೆಲ್ ಇಲ್ಲ ಅಂತ ಪೌಲನು ಹೇಳುತ್ತಾ ಇದ್ದಾನೆ. ಇವತ್ತು ದೇವರ ವಾಕ್ಯ ಹೇಳುತ್ತದೆ, ದುಷ್ಟನ ಮೇಲೆ ಜಯಿಸುವುದಕ್ಕೆ ಇರುವ ಇನ್ನೊಂದು ತತ್ವ ಇಲ್ಲಾಂದರೆ ಮಾರ್ಗ ಅಂದರೆ ಪರಿಶುದ್ಧವಾಗಿ ಜೀವಿಸುವುದು. ನಾವು ಯಾವಾಗ ಪರಿಶುದ್ಧ ಜೀವಿತ ಜೀವಿಸುತ್ತೇವೋ ದುಷ್ಟನಿಗೆ ನಮ್ಮ ಮೇಲೆ ಯಾವ ಅಧಿಕಾರವೂ ಇರುವುದಿಲ್ಲ. ಪಾಪ ಮಾಡಿದ ಮೇಲೆ ನಾವು ಪಾಪಕ್ಕೆ ದಾಸರು. ಹಾಗಾದರೆ ಪಾಪ ಮಾಡಿಸುವವನು ದುಷ್ಟನು, ದುಷ್ಟನಿಗೆ ದಾಸರು, ದುಷ್ಟನಿಗೆ ಮಕ್ಕಳಾಗ್ಬಿಡುತ್ತೇವೆ. ದೇವರ ವಾಕ್ಯ ಹೇಳುತ್ತದೆ, ನಾವು ಪರಿಶುದ್ಧ ಜೀವಿತವನ್ನು ಜೀವಿಸಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೆ ಎಪೇಸ 4ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ಹೇಳುತ್ತದೆ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಯೇಸು ಸ್ವಾಮಿ ಸೈತಾನನಿಗೆ ಅವಕಾಶ ಕೊಡಲಿಲ್ಲ. 3 ಸಾರಿ ಶೋಧಿಸಲ್ಪಟ್ಟರೂ ಸಮರ್ಥವಾಗಿ ಧೈರ್ಯವಾಗಿ ಸರಿಯಾಗಿ ಎದುರಿಸಿದನು. ನಿಮಗೆ ಬರಬಹುದಾದ ಶೋಧನೆಗಳು ಗಂಡನ ಮೂಲಕ, ಸಹೋದರಿಯ ಮೂಲಕ, ಸ್ನೇಹಿತರ ಮೂಲಕ, ನಿಮ್ಮನ್ನು ಪ್ರೀತಿಸುವ ಮಕ್ಕಳ ಮೂಲಕ ನಿಮಗೆ ಬರಬಹುದು. ಸೈತಾನನು ಯಾವ ರೂಪದಲ್ಲಿ ಬರುತ್ತಾನೆ, ಹೇಗೆ ನಮ್ಮನ್ನು ವಂಚಿಸುತ್ತಾನೆ ನಮಗೆ ಗೊತ್ತಿಲ್ಲ. ಆದರೆ ನಾವು ಪ್ರತಿ ವಿಷಯದಲ್ಲಿ, ಪ್ರತಿ ವ್ಯಕ್ತಿಯ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದಿರಬೇಕು. ಸೈತಾನನಿಗೆ ಅವಕಾಶ ಕೊಡಬಾರದು.
ನಮಗೆ ಪ್ರಿಯ ಪಾತ್ರರು ನಮಗಿಷ್ಟವಾದವರು ಬಂದು ಅಷ್ಟೇನಾ, ನನ್ನ ಮಾತು ಕೇಳಲ್ವಾ, ನಾನು ಅಂದಿದ್ದೆ ಮಾಡಲ್ವಾ, ನಾನು ಕೇಳಿದ್ದು ಕೊಡಲ್ವಾ ಅಂತ ಪ್ರೀತಿಯಿಂದ ಕೇಳುವಾಗಲೂ ಅದು ಸೈತಾನನ ನಯವಂಚಕವಾದಂಥ ಮಾತುಗಳು. ಅದನ್ನು ಅರ್ಥ ಮಾಡಿಕೊಂಡು ನೋ ಅಂದರೆ ನೋ. ಯವನಸ್ಥರೇ, ನೋ ಅಂದರೆ ನೋ. ಅವರು ಪದೇ ಪದೇ ನಿಮ್ಮ ಮೇಲೆ ಪ್ರೀತಿ ತೋರಿಸೋದು, ಪದೇ ಪದೇ ನಿಮ್ಮನ್ನು ನಂಬಿಸುವುದು, ಪದೇ ಪದೇ ನಿಮಗೆ ಇಷ್ಟವಾಗಿ ನಡ್ಕೊಳ್ಳುವುದು ಮಾಡುತ್ತಾರೆ. ಅದು ನಿಜವಾಗಿಯೂ ನಮಗೆ ಒಳ್ಳೆಯದು ಅಲ್ಲವೇ ಅಲ್ಲ. ಆದುದರಿಂದ ನೆನಪು ಮಾಡಿಕೊಳ್ಳಿರಿ, ಅವಕಾಶವನ್ನು ಸೈತಾನನಿಗೆ ಕೊಡಬಾರದು ಎಂದು ದೇವರ ವಾಕ್ಯ ಹೇಳುತ್ತದೆ. ಪವಿತ್ರ ಜೀವಿತವನ್ನು ನಾವು ಜೀವಿಸಬೇಕು. ಹಾಗಾದರೆ ದುಷ್ಟಶಕ್ತಿಗಳನ್ನು ಎದುರಿಸಿ ಜಯಿಸುವುದಕ್ಕಿರುವ ಇನ್ನೊಂದು ಮಾರ್ಗ ಯಾವುದೆಂದರೆ ಪ್ರಾರ್ಥನೆ ಮಾಡಿರಿ. ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿರಿ ಅಲ್ಲಿ ಹೇಳ್ತದೆ, ಎಡಬಿಡದೆ ಪ್ರಾರ್ಥನೆ ಮಾಡಬೇಕು. ನೋಡಿ, ಪ್ರಾರ್ಥನೆ ಅನ್ನೋದು ದೇವರೊಟ್ಟಿಗಿನ ಸಂಬಂಧ. ದೇವರೊಟ್ಟಿಗೆ ನಮ್ಮ ಸಂಬಂಧ ಇದ್ದರೆ ನಮಗೆ ಧೈರ್ಯ, ನಂಬಿಕೆ, ಎದುರಿಸುವ ಶಕ್ತಿ ಬರುತ್ತದೆ. ಸೋತು ಹೋಗೋದಿಲ್ಲ, ಭಯ ಪಡೋದಿಲ್ಲ, ವಿನಾಕಾರಣ ಕೆಲವರ ರೀತಿಯಲ್ಲಿ ಅಡ್ಡದಾರಿಗಳನ್ನು ಹಿಡಿಯುವುದಿಲ್ಲ. ಹಾಗಾದರೆ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಅಂತ ಕೇಳುತ್ತದೆ. ಅದರರ್ಥ ನಾವು ಯಾವಾಗಲೂ ಕೂಡ ಕರ್ತನೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ನಮ್ಮ ಮನಸ್ಸಿನಲ್ಲಿ, ಅದಕ್ಕೆ ಒಂದು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಆ್ಯನ್ ಎಂಪ್ಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಖಾಲಿ ಇರುವಂಥ ಮನಸ್ಸಿನಲ್ಲಿ ಸೈತಾನನ ಅದೇನು ಅಡ್ಡ ಆಗಿಬಿಡುತ್ತದೆ, ಸೈತಾನನ ಕೆಲಸ ಮಾಡುವ ಸ್ಥಳ ಆಗಿಬಿಡುತ್ತದೆ. ಹಾಗಾದರೆ ನೀವು ನಾನು ಕೂಡ ಆ ರೀತಿಯಾಗಿ ಜೀವಿಸಬಾರದು. ನಮ್ಮದು ಆ ರೀತಿಯಾದ ಜೀವನ ಆಗಬಾರದು. ನಾವು ಕ್ರಿಸ್ತನಿಗಾಗಿ ಎಡಬಿಡದೆ ಪ್ರಾರ್ಥನೆ ಮಾಡುವವರು ಆಗಿರಬೇಕು. ದೇವರ ವಾಕ್ಯ ನಿಮಗೆ ಗೊತ್ತೇ ಇದೆ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಅಂತ. ಎಫೆಸ 6ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳುತ್ತಾ ಇದೆ. ಇಲ್ಲಿ ಗಮನಿಸಿ ನೋಡ್ರಿ, ಹೇಳುತ್ತಾ ಇದೆ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ. ಅದರರ್ಥ ದುಷ್ಟ ಶಕ್ತಿಗಳನ್ನು ಎದುರಿಸಬೇಕಾದರೆ ಯಾವಾಗಲೂ ಭಯ ಬಂದಾಗ, ಅನಾರೋಗ್ಯ ಬಂದಾಗ, ಮಲಗಲಿಕ್ಕೆ ಹೋಗುವಾಗ, ಪ್ರಯಾಣ ಮಾಡಲಿಕ್ಕಾಗಿ ಹೋಗುವಾಗ ಮಾತ್ರವಲ್ಲ, ಎಲ್ಲ ಸಮಯಗಳಲ್ಲಿ ಕರ್ತನೊಟ್ಟಿಗೆ ನಾವು ನಮ್ಮ ಸಂಬಂಧವನ್ನು ಇಟ್ಟುಕೊಂಡಿರಬೇಕು. ಪ್ರತಿನಿತ್ಯ ಸುಖವಿರುವಾಗಲೂ ದುಃಖವಿರುವಾಗಲೂ, ಧೈರ್ಯವಿರುವಾಗಲೂ ಭಯವಿರುವಾಗಲೂ ಜೀವಿತದಲ್ಲಿ ಒಂದು ಭಾಗ ಅಲ್ಲ ಪ್ರಾರ್ಥನೆ. ಪ್ರಾರ್ಥನೆಯೇ ಒಂದು ಜೀವಿತವಾಗಿರಬೇಕು. ನಮ್ಮ ಜೀವಿತವೆಲ್ಲ ಪ್ರಾರ್ಥನೆಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ದುಷ್ಟಶಕ್ತಿಗಳನ್ನು ಎದುರಿಸಲಿಕ್ಕಿರುವಂಥ ಅದೊಂದು ಮಾರ್ಗ ಎಡಬಿಡದೆ ಪ್ರಾರ್ಥನೆ ಮಾಡುವಂಥದ್ದು. 6ನೇದಾಗಿ ನಾವು ನೋಡುತ್ತೇವೆ, ವಿಶ್ವಾಸದಿಂದ ಶತ್ರುವನ್ನು ಎದುರಿಸಿರಿ. ಒಂದು ಓಟವನ್ನು ಜಯಿಸಬೇಕಾದರೂ, ಒಂದು ಪರೀಕ್ಷೆಯನ್ನು ಎದುರಿಸಬೇಕಾದರೂ, ಯಾವುದೇ ಕಾರ್ಯಗಳಲ್ಲಿ ಜಯವನ್ನು ನಾವು ಹೊಂದಬೇಕಾದರೂ ವಿಶ್ವಾಸ ಅನ್ನುವುದು ಮುಖ್ಯ. ನನ್ನಿಂದ ಆಗುತ್ತದೆ, ನಾನು ಮಾಡಬಲ್ಲೆ, ನಾನು ಜಯಿಸಬಲ್ಲೆ, ನಾನು ಸಾಧಿಸಬಲ್ಲೆ, ಬರೆಯಬಲ್ಲೆ ಅನ್ನುವಂಥ ವಿಶ್ವಾಸ ಇರಬೇಕು. ಅದಕ್ಕೆ ಇಲ್ಲಿ ಹೇಳ್ತದೆ, ವಿಶ್ವಾಸದಿಂದ ಶತ್ರುವನ್ನು ಎದುರಿಸಿರಿ ಅಂತ ಹೇಳುತ್ತಾ ಇದೆ. ಈಗ ದುಷ್ಟಶಕ್ತಿಗಳನ್ನು ಎದುರಿಸಬೇಕಾದರೆ ನಮ್ಮಲ್ಲಿ ಧೈರ್ಯ ಇಲ್ಲದೆ ಹೋದರೆ ಖಂಡಿತ ನಾವು ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ದೇವರ ವಾಕ್ಯ ಅದಕ್ಕೆ ಮೊದಲ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದ 8-9ರಲ್ಲಿ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಏನಂತ ಹೇಳ್ತಾ ಇದೆ? ನಂಬಿಕೆಯಲ್ಲಿ ದೃಢವಾಗಿದ್ದು ಎದುರಿಸಿರಿ. ಅಂದರೆ ವಿಶ್ವಾಸದಿಂದ ಶತ್ರುವನ್ನು ಎದುರಿಸಬೇಕು. ಹೌದು, ಎಂತಹದೇ ಸಮಸ್ಯೆ ಆದರೂ ಕೂಡ ಧೈರ್ಯ ನಮಗೆ ಬೇಕು, ವಿಶ್ವಾಸ ಬೇಕು. ನನಗೇನು, ನನ್ನ ದೇವರು ನನ್ನೊಟ್ಟಿಗಿದ್ದಾರೆ ಎಂಬ ವಿಶ್ವಾಸ ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಎದುರಿಸಿ ಜಯಿಸುವುದಕ್ಕೆ ನಮ್ಮಿಂದ ಸಾಧ್ಯ ಆಗುವುದಿಲ್ಲ. ಹೌದು, ನೋಡುತ್ತೇವೆ, ಸೌಲ ಮಹಾರಾಜನು
ಅದೆಲ್ಲ ಸೈನಿಕರು ಕಮಾಂಡರ್ಗಳು ಭಯಪಟ್ಟು ಗೊಲ್ಯಾತನ ಮುಂದೆ ಎದುರಿಸಲಾರದೆ ಹೋದರು. ಅವರಿಗೆ ವಿಶ್ವಾಸ ಇರಲಿಲ್ಲ. ನಮಗೆ ಜಯ ಬರುತ್ತದೆ, ನಮಗೆ ದೇವರ ಸಹಾಯ ಇದೆ ಎಂದು ಅವರು ನೆನೆಸಲಿಲ್ಲ. ಬದಲಾಗಿ ಅವರೇನು ಮಾಡಿದರು? ಅಯ್ಯೋ, ಅವನನ್ನು ಎದುರಿಸಿದರೆ ನಾವು ಸೋತು ಹೋಗುತ್ತೇವೆ. ಅದು ಅವರ ಒಂದು ವಿಶ್ವಾಸ ಆಗಿತ್ತು. ಏನು? ಸೋತು ಹೋಗುತ್ತೇವೆ ಎಂಬ ವಿಶ್ವಾಸ ಅವರದಾಗಿತ್ತು. ಆದರೆ ದಾವೀದನು ನಾನು ಜಯಿಸುತ್ತೇನೆ ಎಂಬ ವಿಶ್ವಾಸ ಅವನದಾಗಿತ್ತು. ಅದಕ್ಕೆ ಇಲ್ಲಿ ಹೇಳುತ್ತಾ ಇದೆ, ನಾವು ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಹೌದು, ನಾನು ಜಯಿಸುತ್ತೇನೆ ಅನ್ನುವಂಥ ವಿಶ್ವಾಸ ದೃಢತೆ ನಮ್ಮಲ್ಲಿ ಬರದೇ ಹೋದರೆ ನಾವು ಎದುರಿಸುವುದು ಹೇಗೆ? ಖಂಡಿತವಾಗಿ ನಮಗೆ ಎದುರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ದೃಢವಾಗಿದ್ದು ಸೈತಾನನ್ನು ಎದುರಿಸಬೇಕು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಹಾಗಾದರೆ ದುಷ್ಟನನ್ನು ಎದುರಿಸಲಿಕ್ಕಿರುವ ಇನ್ನೊಂದು ಮಾರ್ಗ ಏನಪ್ಪ ಅಂತ ಹೇಳಿದರೆ, ಕ್ರಿಸ್ತನ ವಿಜಯವನ್ನು ನೆನಪಿಸಿಕೊಳ್ಳಿ. ರಿಮೆಂಬರ್ ಕ್ರೈಸ್ಟ್ ವಿಕ್ಟರಿ ಅಂತ ಹೇಳುತ್ತದೆ. ಕ್ರಿಸ್ತನ ಜಯವನ್ನು ನೆನಪಿಗೆ ತಂದುಕೊಳ್ಳಿರಿ. ಹೌದು, ಈಗ ಉದಾಹರಣೆಗೆ ಆಲೋಚನೆ ಮಾಡಿರಿ. ಎಷ್ಟೋ ವ್ಯಕ್ತಿಗಳು ಸೋಲಿಲ್ಲದ ಸರದಾರ ಅಂತ ಹೇಳ್ತಾ ಇರ್ತಾರೆ. ಇದುವರೆಗೂ ಅವರು ಸೋತೇ ಇಲ್ಲಪ್ಪ ಅನ್ನುವಂಥ ಮಾತು ಇರುತ್ತದೆ. ಯಾವುದೋ ಒಂದು ಪ್ರಾಣಿನೂ ಅಷ್ಟೇ, ಇದುವರೆಗೂ ಅದು ಸೋತಿಲ್ಲ, ಇದುವರೆಗೂ ಅದು ಸೋಲೇ ಇಲ್ಲ ಅಂದರೆ ಅದರ ಅರ್ಥ ಇದುವರೆಗೂ ಸೋತಿಲ್ಲ ಅಂದರೆ ಇವತ್ತು ಕೂಡ ಸೋಲಲ್ಲ. ಅದು ವಿಶ್ವಾಸ ಅದಲ್ವಾ? ಕಳೆದ ಸಾರಿ ಸರ್ಕಾರಗಳಿತ್ತು, ಯಾರು ಏನೇ ಮಾಡಿರಿ, ಸ್ಟ್ರೈಕ್ ಮಾಡಿರಿ, ಗಲಾಟೆ ಮಾಡಿರಿ, ಅವರಂತೂ ಜಗ್ಗಲ್ಲ, ಅವ್ರನ್ನ ಏನು ಮಾಡೋಕ್ಕಾಗಲ್ಲ ಅಂದುಕೊಳ್ತಾ ಇದ್ರು. ಕಳೆದ ಸಾರಿ ನಾವು ನೋಡುವಾಗ ಜಂಜಿ ಹೋರಾಟ, ಜಂತರ್ ಮಂತರಲ್ಲಿ ಮಾಡಿದ ಹೋರಾಟದಿಂದ ಒಂದು ಮಂತ್ರಿ ಕೂಡ ರಾಜೀನಾಮೆ ಕೊಡುವಷ್ಟರ ಮಟ್ಟಿಗೆ ಬಂದ್ಬಿಡ್ತು. ಇದುವರೆಗೂ ಯಾರಿಗೂ ಬಗ್ಗೋದೇ ಇಲ್ಲ, ಅವರು ಯಾರು ಮಾತು ಕೇಳೋದು ಇಲ್ಲ, ಯಾರಿಗೂ ಭಯ ಪಡೋದಿಲ್ಲ ಅಂತ ಇದ್ದವರು ಈಗ ಅನೇಕರೇನು ಹೇಳ್ತಾರೆ ಗೊತ್ತಾ? ಅವರು ಕೂಡ ಭಯಪಡ್ತಾರೆ. ಅದು ಸಾಧ್ಯ, ಖಂಡಿತ ಆಗುತ್ತದೆ. ಈಗ ಅನೇಕರಿಗೆ ಧೈರ್ಯ ಬಂದುಬಿಡ್ತು. ಅದರ ಅರ್ಥ ಒಂದು ಸಾರಿ ಕೂಡ ಸೋಲದೇ ಇರುವಂಥವರು ಬರುವಾಗ ನಮಗೆ ಭಯ ಆಗ್ತದೆ. ಆದರೆ ಆಲ್ರೆಡಿ ಸೈತಾನನು ಸೋತೋಗಿದ್ದಾನೆ. ಅದು ನಮಗೆ ನೆನಪಿಗೆ ಬರಬೇಕು. ಹಾಗಾದರೆ ಅದು ನೆನಪಿಗೆ ಬರಬೇಕಾದ್ರೆ ದೇವ್ರ ವಾಕ್ಯ ಏನು ಹೇಳುತ್ತೆ? ಕ್ರಿಸ್ತನ ವಿಜಯವನ್ನು ನೆನಪಿಸಿಕೊಳ್ಬೇಕು. ಆಲ್ರೆಡಿ ಜೀಸಸ್ ಅವರನ್ನು ಏನು ಮಾಡಿದ್ದಾನೆ? ತಲೆಯನ್ನು ಜಜ್ಜಿದ್ದಾನೆ, ಅವನನ್ನು ಸೋಲಿಸಿದ್ದಾನೆ. ಹಾಗಾದರೆ ಅವನನ್ನು, ಸೈತಾನನನ್ನು ಯೇಸು ಸ್ವಾಮಿ ಸೋಲಿಸಿದ್ದರೆ ಸ್ವಾಮಿ ಏನು ಹೇಳ್ತಾರೆ? ನಾನು ಜಯವೀರನಾಗಿರುವುದರಿಂದ ನನ್ನ ಮೂಲಕವಾಗಿ ನೀವು ಜಯಿಸುವಂಥವರಾಗಿದ್ದೀರಾ, ನೀವು ಜಯಿಸುವಂಥವರಾಗಿದ್ದೀರಾ. ಹಾಗಾದರೆ ಆಲ್ರೆಡಿ ಸೋತಿರುವಂಥ ಸೈತಾನನನ್ನು ನಾವು ಧೈರ್ಯ ತಗೊಳ್ತೀವಿ. ಯೇಸು ಸ್ವಾಮಿ ಜಯಿಸಿದ್ದಾರಂದರೆ ಆತನಲ್ಲಿ ನಮಗೂ ಜಯ ಉಂಟು ಅಲ್ವಾ? ಸೊ ಹೇಳ್ತೀವಿ, ಆಲ್ರೆಡಿ ನಿಮ್ಮನ್ನು ಸೋಲಿಸಿದವರು ನನ್ನ ಪರವಾಗಿದ್ದಾರೆ. ಈಗ ಮತ್ತೆ ಯೇಸುವನ್ನು ಎದುರಿಸಿ ಜಯಿಸುವ ಶಕ್ತಿ ಸೈತಾನನಿಗಿಲ್ಲ. ಬರೀ ಅವನ ಬಾಲದಲ್ಲಿ ಮಾತ್ರ ಶಕ್ತಿ ಇರುವುದು. ದುಷ್ಟನ ಸೈನ್ಯಗಳು, ಅದೇ ದುಷ್ಟಶಕ್ತಿಗಳು ಅಂತ ಹೇಳ್ತೀವಿ. ಈ ದುಷ್ಟಶಕ್ತಿಗಳಿಗೆ ಯೇಸುವನ್ನು ಮತ್ತೆ ಎದುರಿಸುವಷ್ಟು ತಾಕತ್ತು ಇಲ್ಲವೇ ಇಲ್ಲ. ಮತ್ತೆ ಶಕ್ತಿ ಪಡ್ಕೊಂಡು ಬರ್ತವೆ, ಮತ್ತೆ ಯುದ್ಧ ಮಾಡ್ತವೆ, ಇಲ್ಲ. ಆಲ್ರೆಡಿ ಸೋತು ಹೋಗಿದ್ದಾನೆ. ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಸೈತಾನನ ಪ್ರತಿ ಶಕ್ತಿಯನ್ನು, ಮರಣದ ಕೊಂಡಿಯನ್ನು ಮುರಿದಿದ್ದಾನೆ. ಮನುಷ್ಯನು ಮನ ತಿರುಗಲ್ಲ, ದೇವರ ಕಡೆಗೆ ಬರಲ್ಲ ಅನ್ನೋದನ್ನು ತಿರುಗಿಸಿದ್ದಾನೆ. ನರಕದಿಂದ ಬಿಡುಗಡೆ ಇಲ್ಲವೇ ಇಲ್ಲ ಅಂದುಕೊಂಡವರಿಗೆ ನರಕದಿಂದ ಬಿಡುಗಡೆ ಉಂಟು ಮಾಡಿದ್ದಾನೆ. ಹಾಗಾದರೆ ಇಲ್ಲಿ ನೀವು ಗಮನಿಸಬೇಕು, ಕ್ರಿಸ್ತನ ವಿಜಯವನ್ನು ನೆನಪಿಸಿಕೊಳ್ಳಬೇಕು ಎಂದು. ಕೊಲಸ್ಸೆ ಪತ್ರಿಕೆ 2ನೇ ಅಧ್ಯಾಯದ ಅದರ 15ನೇ ವಾಕ್ಯ, ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು ಅಂತ ಹೇಳುತ್ತಾ ಇದೆ. ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಕ್ರಿಸ್ತೇಸುವು ಶಿಲುಬೆಯ ಮೇಲೆ ಜಯಿಸಿದ್ದಾರೆ. ಹಲ್ಲೆಲೂಯಾ. ಹೌದು, ಯೇಸುವು ಲೋಕದಲ್ಲಿ ಜನಿಸಿದ ಹಾಗೆ,
ಯೇಸು ಶಿಲುಬೆಗೆ ಹೋಗದ ಹಾಗೆ ಸೈತಾನನು ತಡೆದನು, ಆದರೆ ಯೇಸು ಸ್ವಾಮಿ ಶಿಲುಬೆ ಏರಿದನು, ಜಯವನ್ನು ಹೊಂದಿದನು. ಇವತ್ತು ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ದೇವಜನರೇ, ದುಷ್ಟಶಕ್ತಿಗಳು ನಮಗಿಂತ ಏನು ಬಲಿಷ್ಠಗಳಲ್ಲ, ನಮಗಿಂತ ಬಲಿಷ್ಠಗಳಲ್ಲವೇ ಅಲ್ಲ. ಅನೇಕ ಸಾರಿ ಅಂದುಕೊಳ್ತಾರೆ. ನೋಡಿ, ದೇವರ ವಾಕ್ಯವನ್ನು ಗಮನಿಸಿರಿ. ದೇವರು, ದೇವದೂತರುಗಳು, ನಂತರ ನಾವೇ. ಓಕೆ, ದೇವದೂತರುಗಳಿಗಿಂತ ಸ್ವಲ್ಪವೇ ನಾವು ಕಡಿಮೆಯಾಗಿ ಉಂಟು ಮಾಡಲ್ಪಟ್ಟಿದ್ದೇವೆ. ನಮ್ಮ ನಂತರವೇ ದುಷ್ಟಶಕ್ತಿಗಳು ಹೊರತು ನಮ್ಮ ಮೇಲೆ ಅಲ್ಲ. ಆದ್ದರಿಂದ ಜನರು ಭಯಪಡಿಸುವ ರೀತಿಯಲ್ಲಿ ದುಷ್ಟಶಕ್ತಿಗಳು ನಮಗಿಂತ ಭಯವಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಕೆಲವು ಸಾರಿ ಕೆಲವರು ಸಮಾಧಿಗಳ ಥರನೂ ಮಲ್ಕೊಳ್ತಾರೆ, ಒಂಟಿಯಾಗಿ ಮಲ್ಕೊಳ್ತಾರೆ. ದೇವುಗಳಂದರೆ ಭಯಪಡೋದಿಲ್ಲ. ಕಾರಣ ಏನು? ಅವು ಏನೂ ಮಾಡಲ್ಲ. ಭಯಪಟ್ಟರೆ ಮಾತ್ರ ಎಲ್ಲ ನಡೀತದೆ. ಅದಕ್ಕೆ ನಾನು ಹೇಳ್ತೀನಲ್ವ, ನೀವು ಭಯಪಟ್ಟರೆ ಮಾಟ, ಮಂತ್ರ, ದುಷ್ಟಶಕ್ತಿ ಎಲ್ಲ ಕಾರ್ಯಗಳು ನಡೆಯುತ್ತವೆ. ಭಯಪಡದೇ ಹೋದರೆ ಧೈರ್ಯವನ್ನು, ಜಯವನ್ನು ದೇವರು ಕೊಡುತ್ತಾನೆ. ಇವತ್ತು ದೇವಜನವೇ, ನೀವು ನಾನು ದುಷ್ಟಶಕ್ತಿಗಳ ಮೇಲೆ ಜಯವನ್ನು ಹೊಂದಬೇಕಾ? ಈ 7 ಕಾರ್ಯಗಳನ್ನು ನಾವು ಮಾಡುವಂಥವರಾಗಿರೋಣ, ಜಯವೀರರಾಗಿರೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಮ ತಂದೆಯಾದ ದೇವರೇ, ಈ ದಿನ ದೇವರೇ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವ ಮಹಾಕೃಪೆಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಹೌದು ಸ್ವಾಮಿ, ದೇವರೆಂಬಾತನು ನೀನು ದೊಡ್ಡವನು. ನೀವುಂಟು ಮಾಡಿದ ದೂತರುಗಳು ನಮಗೆ ಸಹಾಯಕರಾಗಿದ್ದಾರೆ. ನಾವು ನಂತರದ ಸ್ಥಾನದಲ್ಲಿದ್ದೇವೆ. ತಳ್ಳಲ್ಪಟ್ಟ ದುಷ್ಟಶಕ್ತಿಗಳು ನಮಗಿಂತ ದೂರವಾಗಿ ಕೆಳಗೆ ಇರುವಂಥವುಗಳು ಆಗಿವೆ. ಎದುರಿಸುವಾಗ ಜಯಿಸಬಲ್ಲೆವು, ಭಯಪಟ್ಟರೆ ಸೋತು ಹೋಗುತ್ತೇವೆ. ಆದ್ದರಿಂದ ಇವತ್ತು ನೀವು ನಿಮ್ಮ ವಾಕ್ಯಗಳ ಮೂಲಕವಾಗಿ ಈ 7 ಕಾರ್ಯಗಳನ್ನು ನಮಗೆ ನೆನಪಿಸಿದ್ದೀರಾ. ದುಷ್ಟ ಶಕ್ತಿಗಳನ್ನು ಎದುರಿಸಿ ಜಯಿಸುವುದು ಹೇಗೆ ಎಂದು ನಮಗೆ ಕಲಿಸಿಕೊಟ್ಟಿದ್ದೀರಾ. ದಯಮಾಡಿ ಅಪ್ಪ, ನಾವಿರುವ ಮನೆಗಳಲ್ಲಾಗಲಿ, ಊರುಗಳಲ್ಲಾಗಲಿ, ಪರಿಸ್ಥಿತಿಗಳಲ್ಲಾಗಲಿ ಅಂಧಕಾರಗಳನ್ನು ನೋಡಿ, ಅನ್ಯ ದೇವರಾತ್ರಿಗಳನ್ನು ನೋಡಿ, ವ್ಯಕ್ತಿಗಳ ಮಾತುಗಳನ್ನು ಆಲಿಸಿ ಭಯಪಟ್ಟು ಕುಗ್ಗಿ ಹೋಗಿ ಬೇಸರ ಮಾಡಿಕೊಳ್ಳದೆ, ಓ ದೇವರೇ, ನೀನು ಲೋಕದಲ್ಲಿರುವಾತನಿಗಿಂತ ನಮ್ಮಲ್ಲಿರುವ ನೀನು ಹೆಚ್ಚಿನವನು ಎಂದು ತಿಳಿದುಕೊಂಡು ಜಯಿಸುವುದಕ್ಕೆ, ಎದುರಿಸುವುದಕ್ಕೆ ಕೃಪೆಯನ್ನು ತೋರಿಸು ಎಂದು ಬೇಡುತ್ತಾ ಇದ್ದೇವೆ. ಹೌದು ಸ್ವಾಮಿ, ಅನೇಕ ಈ ದಿನಗಳಲ್ಲಿ ಸೇವಕರುಗಳು ಕೂಡ ಈ ರೀತಿಯಾಗಿ ಭಯಪಡಿಸುತ್ತಾ ವಿಶ್ವಾಸಿಗಳಲ್ಲಿ ಭಯವನ್ನು ಹುಟ್ಟಿಸ್ತಾ ಇದ್ದಾರೆ. ನಿಮ್ಮ ವಾಕ್ಯ ಭಯಪಡಲಿಕ್ಕೆ ನಮಗೆ ಹೇಳುತ್ತಾ ಇಲ್ಲ, ಧೈರ್ಯವಾಗಿ ಎದುರಿಸುವುದಕ್ಕೆ ಹೇಳುತ್ತಾ ಇದೆ. ಈ ವಾಕ್ಯಗಳೆಲ್ಲವೂ ಸತ್ಯವಾಗಿದೆ ಅಪ್ಪ ದೇವರೇ. ಸತ್ಯವಲ್ಲದ ಸುಳ್ಳುಗಳನ್ನು ಹೇಳಿ ಪ್ರತಿದಿನದಲ್ಲಿ ದೇವರೇ ಭಯಪಡಿಸುವ ಆತ್ಮನನ್ನು ತೆಗೆದುಹಾಕು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಯಾರೆಲ್ಲ ಇವತ್ತು ಹೌದು ಕರ್ತನೆ ದೇವರೇ, ನೀವು ನಮಗೆ ಕೊಟ್ಟಿರುವ ಆತ್ಮ ಹೇಡಿತನದ ಆತ್ಮ ಅಲ್ಲ. ಅವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ ಹೊರತು ಹೇಡಿತನದ ಆತ್ಮ ಅಲ್ಲ. ಏಸಪ್ಪ, ಯಾರೆಲ್ಲ ಈ ವಾಕ್ಯವನ್ನು ಸಮಯ ಕೊಟ್ಟು ಕೇಳಿಸ್ಕೊಳ್ತಾ ಇದ್ದಾರೋ ಇವರೆಲ್ಲರನ್ನ ನೀನು ಪರಲೋಕದ ಕೃಪೆಗಳಿಂದ ತುಂಬಿಸಿ ನಡೆಸು ಎಂದು ಬೇಡಿಕೊಳ್ಳುತ್ತಾ ಇದ್ದೀವಿ ಅಪ್ಪ. ಇವರಾಗಲಿ ಇವರ ಮಕ್ಕಳಾಗಲಿ ಭಯಪಡಬಾರದು. ಯಾವ ಅಂಧಕಾರ ಶಕ್ತಿಗಳಿಗೂ ಭಯಪಡಬಾರದು. ನಿರ್ಭಯವಾಗಿ ದುಷ್ಟ ಶಕ್ತಿಗಳನ್ನು ಎದುರಿಸಿ, ಸಮಸ್ಯೆಗಳನ್ನು ಎದುರಿಸಿ, ಕಷ್ಟಗಳನ್ನು ಎದುರಿಸಿ ಜಯವೀರರಾಗಿರುವುದಕ್ಕೆ ಸಹಾಯ ಮಾಡಿಕೊಡಿ. ಯಾಕೆಂದರೆ ನಿಮ್ಮ ಮೂಲಕ ನಮಗೆ ಜಯ ಉಂಟು. ನೀವು ನಮಗೆ ಸಹಾಯ ಮಾಡುತ್ತೀರಿ. ನಿಮಗೆ ಕೋಟ್ಯಾನುಕೋಟಿ ವಂದನೆಗಳು. ಈ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ಕೊಟ್ಟು ಇವರ ಅಗತ್ಯಗಳನ್ನು ಪೂರೈಸು. ಈ ದಿನ ನಿನ್ನ ಸಮ್ಮುಖದಲ್ಲಿ ಬಂದು ಬೇಡುತ್ತಿರುವ ಇವರ ಮಧ್ಯದಲ್ಲಿನ ಸಂಬಂಧ ಸರಿಯಾಗಲಿ, ಸಾಲ ಬಾಧೆಗಳು ತೀರಲಿ, ಅನಾರೋಗ್ಯವು ಇಲ್ಲದೆ ಹೋಗಲಿ, ರಿಪೋರ್ಟ್ಗಳು ನಾರ್ಮಲ್ ಬರಲಿ, ಕೆಲಸದ ವಿಷಯದಲ್ಲಿರುವಂಥ ತಳಮಳ ನೀಗಿ ಹೋಗಲಿ, ಮಕ್ಕಳ ಭವಿಷ್ಯಕ್ಕಾಗಿರುವಂಥ ಆತರ ಅಭಿಷೇಕವಾಗಿ ಮಾರ್ಪಡಲಿ, ಶುಭ ಕಾರ್ಯಗಳು ಇವರ ಮನೆಯಲ್ಲಿ ನಡೆಯಲಿ, ಕೊರತೆಗಳು ನೀಗಿಸಲ್ಪಟ್ಟು ಕರ್ತನೆ ನಿನ್ನ ನಾಮವನ್ನು ಘನಪಡಿಸುವುದಕ್ಕೆ ಇವರಿಗೆ ಸಹಾಯ ಮಾಡಬೇಕೆಂಬುದಾಗಿ ಕರುಣೆಯುಳ್ಳ ಕರ್ತನು, ದಯೆಯುಳ್ಳ ದೇವರು, ಉಪಕಾರ ಮಾಡಲಿಕ್ಕೆ ಶಕ್ತನಾದ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಲೋಕರಕ್ಷಕನು, ಜಯವೀರನು, ಸೈತಾನನ ತಲೆಯನ್ನು ಜಜ್ಜಿ ಜಯವನ್ನು ಕೊಟ್ಟಂಥ ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.